ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದು ರಾಜ್ಯವಾರು ಇಲ್ಲ, ಸ್ಟೇಟ್ ವೈಸ್ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಇದೆ, ಜಿಲ್ಲಾವಾರು. ಅಂದರೆ ನೀವು ಜಿಲ್ಲೆಗೆ ಇಂಥ ಜಿಲ್ಲೆಗೆ ಹಾಕಬೇಕು ಅಪ್ಲಿಕೇಶನು, ಅಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೋ ಅದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಈಗ ಪ್ರಶ್ನೆ ಏನಪ್ಪ ಅಂದರೆ ಯಾವ ಜಿಲ್ಲೆ ಸೆಲೆಕ್ಟ್ ಮಾಡ್ಬೇಕು ಸರ್ ಅಂತ ಪ್ರಶ್ನೆ ಇದೆ. ಸೊ ನಾನು ಇದಕ್ಕೆ ಭಾಳ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಫಸ್ಟ್ ಪಾಯಿಂಟ್, ಎಲ್ಲಿ ಫೋಕಸ್ ಜಾಸ್ತಿ ಇರುತ್ತೋ ಅಲ್ಲಿ ನೀವು ಒಂದು ಹೆಜ್ಜೆ ಹಿಂದಕ್ಕೆ ಇಡೋದು ಭಾಳ ಒಳ್ಳೆಯದು. ಈಗ ನೋಡಿರಿ, ಮಂಡ್ಯ ನೋಡಿರಿ, ತುಮಕೂರು ನೋಡಿರಿ, ಬೆಳಗಾವಿ ನೋಡಿರಿ, ಸಿಕ್ಕಾಪಟ್ಟೆ ಪೋಸ್ಟ್ ಇದೆ, ಪಟ್ ಅಂತ ಕಣ್ಣಲ್ಲೇ ಹೋಗ್ತದೆ. ಎಲ್ಲಿ ಪೋಸ್ಟ್ ಭಾಳ ಹಾಕಿಬಿಡಂತು, ಎಲ್ಲರೂ ಅಲ್ಲೇ ಬರ್ತಾರೆ. ಕಟ್ ಆಫ್ 5-6 ಮಾರ್ಕ್ಸ್ ಅಥವಾ 6-7 ಮಾರ್ಕ್ಸ್ ಅಥವಾ 4-5 ಮಾರ್ಕ್ಸ್ ಗೊತ್ತಿಲ್ಲ, ಹೆಚ್ಚಿಗೆ ನಿಂತು ಬಿಡ್ತದೆ. ಅವಾಗೇನು ಮಾಡ್ತೀರಿ? ಎಷ್ಟೋ ಹಿಂದೆ ವಿದ್ಯಾರ್ಥಿಗಳು ಬರೆದಾಗ ನಂದು ಈ ಡಿಸ್ಟಿಕ್ ಆದ್ರೆ ಆಗ್ತಿತ್ತು ಸರ್, ನಾನು ಅಲ್ಲೇ ಹಾಕಿದ್ರೆ ಆಗಲಿಲ್ಲ, ಇಲ್ಲ ಆದ್ರೆ ಆಗ್ತಿತ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು RCB ಟೀಮ್ ಇದ್ದಾಗ, RCB ಟೀಮ್ ಯಾಕೆ ಗೆಲ್ತು? ಆಕ್ಷನ್ ಸವಾಲಲ್ಲೇ ಕೂಡ ಅವ್ರು ಅಲ್ಲೇ ಅವರು 50% ಮ್ಯಾಚ್ ಗೆದ್ದರು. ಸೊ ಹಾಗೆಯೇ ನೀವು ಇಲ್ಲಿ ಕರೆಕ್ಟಾಗಿ ಥಿಂಕ್ ಮಾಡಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನು, ಹೆಚ್ಚಿಗೆ ಫೋಕಸ್, ಎಲ್ಲರ ಫೋಕಸ್ ಯಾವ ಕಡೆ ಇರುತ್ತೆ ಆ ಕಡೆ ನೀವು ದಯವಿಟ್ಟು ಒಂದು ಹೆಜ್ಜೆ ಹಿಂದಕ್ಕೆ ಇಡ್ರಿ. ಹಾಕ್ತಿದ್ರೆ ಹಾಕ್ರಿ. ನಾ ಏನು ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಯಾಕಂದರೆ ಅನುಭವದ ಮಾತು ಹಿಂದೆ ಭಾಳಷ್ಟು ನಾವು ನೋಡಿಬಿಟ್ಟು, ನಾನು 7-8 ವರ್ಷದ ಈ ಟೀಚಿಂಗ್ ಫೀಲ್ಡಲ್ಲಿ ಅನುಭವದಲ್ಲಿ ನಾನು ಭಾಳಷ್ಟು ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ಭಾಳಷ್ಟು ವಿದ್ಯಾರ್ಥಿಗಳ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಕೆಟಗರಿ ನೋಡಿ, ಡೀಟೇಲಾಗಿ ನೋಡಿರಿ ಕುಂತು. ಇವ್ರಿಗೆ ಕೇಳೋದಲ್ಲ ಸರ್, ನಾ ಆ ಡಿಸ್ಟ್ರಿಕ್ ಕೇಳೋದಲ್ಲ, ನೀವು ಸೆಲೆಕ್ಟ್ ಮಾಡ್ಕೊರಿ. ನಿಮ್ಮದು ಕೆಟಗರಿ ಯಾವುದಿದೆ, ನಿಮ್ಮದು PDP ಇದೆಯಾ, ಕನ್ನಡ ಮಾಧ್ಯಮ ಇದೆಯಾ, ಗ್ರಾಮೀಣ ಇದೆಯಾ, ನೋಡಿರಿ ಸರಿಯಾಗಿ. ಎಲ್ಲಿ 1-2 ಪೋಸ್ಟ್ ಹೆಚ್ಚಿಗಿದೆ, ಫೋಕಸ್ ಇದ್ದಲ್ಲಿ ಬಿಟ್ಟು, ಫೋಕಸ್ ಎಲ್ಲಿ ಜಾಸ್ತಿ ಇದೆಯಲ್ಲ ಅಲ್ಲಿ ಬಿಟ್ಟು ನೀವು ಬೇರೆ ಕಡೆ ನೋಡಬೇಕು. ಭಾಳ ಒಂದು ದಿನ ಅಲ್ಲ 2 ದಿನ ಅದೇ ನೋಡ್ಬೇಕು ನೀವು. ಬರೀ ಭಾಳ ಜನ ನೋಡೇ ಇಲ್ಲ ನೀವು. ಅದು ಡಿಸ್ಟ್ರಿಕ್ಟ್ ವೈಸ್ ನಿಮ್ಮ ಕೆಟಗರಿಗೆ ಎಲ್ಲಿ ಹೆಚ್ಚಿದೆಯಾ, 1-2-3 ಪೋಸ್ಟ್ ಹೆಚ್ಚಿಗಿದೆಯಾ, ಎಲ್ಲ ಡಿಟೇಲ್ ಅದನ್ನು ನೀವು ಹೆಂಗಂದ್ರೆ ಪೂರ್ತಿ ಅನಾಲಿಸಿಸ್ ಮಾಡಬೇಕು, ವಿಶ್ಲೇಷಣೆ ಮಾಡ್ಬೇಕು. ಅದನ್ನ ಸುಮ್ಮನೆ ಎಲ್ಲ ಈ ಜಾಬು ಬರೀ ಎಕ್ಸಾಮ್ ಬರಿತೀನಿ, ನಾನು ಇಂಟೆಲಿಜೆಂಟ್ ಇದ್ದೀನಿ ಅಂದ್ರಲ್ಲ, ಇವು ಭಾಳ ಮ್ಯಾಟ್ರ್ ಆಗ್ತವೆ. ಈ ಥರ ಎಲ್ಲ ನೀವು ಭಾಳ ವಿಚಾರ ಮಾಡಬೇಕು, ಭಾಳ ಸೂಕ್ಷ್ಮತೆ ಇರಬೇಕು ನಿಮ್ಮ ಹತ್ರ. ಕ್ಲಿಯರ್ ಇದೆಯಾ? ಸೊ ಅದನ್ನು ನೋಡಿ. ನೆಕ್ಸ್ಟು ಭಾಳ ಜನರ ಜೊತೆ ಚರ್ಚೆ ಮಾಡಿರಿ. ಅಥವಾ ಈಗ ಯಾರೋ ಆಲ್ರೆಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ ಅಥವಾ ಸೀನಿಯರ್ ಟೀಚರ್ಸ್ ಇರ್ತಾರೆ. ಸೊ ಒಟ್ಟಿನಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿರಿ. ಆದಷ್ಟು ಜಲ್ದಿ ಹಾಕಿಬಿಡ್ರಿ ಅಪ್ಲಿಕೇಶನ್, ಏನು ಅರ್ಜೆಂಟ್ ಇಲ್ಲ. ಸ್ವಲ್ಪ ಹಾಕಿರಿ, ಮತ್ತು ನಡಬರ್ಕ್ ಹಾಕಿರಿ, ಮತ್ತು ಲಾಸ್ಟ್ ತನಕ ಇಟ್ಕೊಂಡು ಕುಂದ್ರಬೇಡ್ರಿ. ಮತ್ತು ಸರ್ವರ್ ಡೌನ್ ಆಗಿ ಮತ್ತು ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಅವಾಗ ಮಧ್ಯದಲ್ಲಿ ಹಾಕಿರಿ ಅಪ್ಲಿಕೇಶನ. ಇನ್ನೂ ಒಂದು 10-12 ದಿನ ಇರ್ಲಿಕ್ಕಾಗಿ ಹಾಕಿರಿ. ಸ್ವಲ್ಪ ಡೀಟೇಲಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಥರೋಲಿ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಸೆಲೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇದು ಭಾಳ ಸೀರಿಯಸ್ ತಗೋರಿ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ಲಾಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಎಮೋಷ್ನಲ್ ಡಿಸಿಷನ್ ತೊಗೋಬೇಡಿ, ಭಾವನಾತ್ಮಕ ಡಿಸಿಷನ್ ತೊಗೋಬೇಡಿ. ನಮ್ಮ ಡಿಸ್ಟ್ರಿಕ್ಗೆ ಹಾಕ್ತೀನಿ ಸರ್, ಆ ಡಿಸ್ಟ್ರಿಕ್ನಲ್ಲಿ ನಮ್ಮ ಗರ್ಲ್ ಫ್ರೆಂಡ್ ಅದಾಳ್ರಿ, ಆ ಡಿಸ್ಟ್ರಿಕ್ಟ್ ಹಾಕ್ತೀನಿ. ಸೊ ಡೋಂಟ್ ಡೂ ಇಟ್. ಅದನ್ನು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಎಮೋಷ್ನಲ್ ನಿರ್ಧಾರಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ನೀವು ಇಲ್ಲಿ ನಿಮಗೊಂದು ಜಾಬ್ ಬೇಕು ನೋಡಿರಿ. ಈಗ ಜಾಬ್ಗೆ ಗತಿ ಇಲ್ಲ ಅಂದಮೇಲೆ ನನ್ನ ಡಿಸ್ಟ್ರಿಕ್ಟ್ ಆ ಡಿಸ್ಟ್ರಿಕ್ಟ್ ಸಂಬಂಧಪಡಲ್ರಿ, ಎಲ್ಲಿದ್ದರೂ ಮಾಡೋಕ್ಕೆ ರೆಡಿ ಇರ್ತೀರಿ ನೀವು. ಸರ್ ಅವೆಲ್ಲ ನಮ್ಗೆ ಏನೂ ಬೇಕಾಗಿಲ್ಲ ರೀ, ಎಲ್ಲ ಕೊಡಲಕ್ಕ ಒಯ್ದು ಕಾಣೆ ಬಿಡ್ಲಕ್ಕೆ ನಾವು ಮಾಡೋಕ್ಕೆ ರೆಡಿನಿ. ಯಾಕಂದ್ರೆ ಹಾಗೆ ಇದೆ ಪರಿಸ್ಥಿತಿ, ಕಾಂಪಿಟೇಷನ್ ಭಾಳ ಇದೆ. ನಿಮಗೊಂದು ಜಾಬ್ ಬೇಕು, ಅದಷ್ಟೇ ವಿಚಾರ ಮಾಡಿರಿ. ನನಗೆ ಅಲ್ಲಿ ಕಷ್ಟ ಆಗುತ್ತೆ ಅದೆಲ್ಲ ಆಮೇಲೆ ಮುಂದೆ ಅದನ್ನೆಲ್ಲ ವಿಚಾರ ಮಾಡ್ಕೊತ ಕೂತ್ರೆ ಕಳ್ಕೊಂಡ್ಬಿಡ್ತೀರಿ. ಈಗ ಅಡ್ವಾನ್ಸೇ ಕಳ್ಕೊಂಡ್ಬಿಡ್ತೀರಿ. ಅರ್ಥ ಆಯ್ತಾ? ಸೊ ಎಮೋಷ್ನಲ್ ಡಿಸಿಷನ್ ತೊಗೋಬೇಡಿ ದಯವಿಟ್ಟು. ನಾನು ಹೇಳಿರೋ ಸ್ಟ್ರಾಟಜಿ ಅಥವಾ ಇನ್ನೂ ಸೀನಿಯರ್ ಕೂಡ ಚರ್ಚೆ ಮಾಡಿರಿ. ಇದ್ರ ಬಗ್ಗೆ ಭಾಳಷ್ಟು ನೀವು ಗಂಭೀರವಾಗಿ ವಿಚಾರ ಮಾಡಿ ಹಾಕಬೇಕಾಗುತ್ತೆ. ಕ್ಲಿಯರ್ ಇದೆ? ಇವು 4 ಪಾಯಿಂಟ್ಸ್ಗಳು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಆಮೇಲೆ ಈಗ ಯಾರು ನೀವು PC ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ನಿಮಗೋಸ್ಕರ ಒಂದು 2-3 ವಿಡಿಯೋ ಮಾಡೀನಿ ಸೂಪರಾಗಿ. ಫಸ್ಟ್ ಕಮೆಂಟ್ ನೋಡಿ, ಫಸ್ಟ್ ಕಮೆಂಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. PC ಎಕ್ಸಾಮ್ಗೆ ತುಂಬ ಅನುಕೂಲಕರವಾಗಿರುವಂಥ ವಿಡಿಯೋಗಳನ್ನು ಮಾಡಿದ್ದೀನಿ. ಆಲ್ ರೈಟ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಿಟ್ಟು